ಸಿಂಹರಾಶಿಯವರಿಗೆ 2025ನೇ ವರ್ಷವು ಮಹತ್ವದಾಗಿದೆ ಎಂದು ಭರವಸೆ ನೀಡುತ್ತದೆ. ನಿಮ್ಮ 5ನೇ ಮನೆಯಲ್ಲಿ ಸೂರ್ಯನ ಸ್ಥಾನ ಮತ್ತು ಗುರುವು ಚಂದ್ರನೊಂದಿಗೆ ನೆಲೆಸಿದ್ದರಿಂದ ವರ್ಷವು ಬೆಳವಣಿಗೆ ಮತ್ತು ಸಕಾರಾತ್ಮಕತೆಯ ಸಾಮರ್ಥ್ಯದಿಂದ ತುಂಬಿರುತ್ತದೆ. ಈ ಅವಧಿಯು ಜೀವನದ ವಿವಿಧ ಅಂಶಗಳಲ್ಲಿ ಹೊಸ ಅವಕಾಶಗಳನ್ನು, ಗುರುತಿಸುವಿಕೆ ಮತ್ತು ಸಾಮರಸ್ಯವನ್ನು ತರುವ ಸಾಧ್ಯತೆ ಇದೆ. ಆದಾಗ್ಯೂ ವರ್ಷದಲ್ಲಿ ಉದ್ಭವಿಸಬಹುದಾದ ಹಣಕಾಸಿನ ವಿಷಯಗಳು ಮತ್ತು ಕೌಟುಂಬಿಕ ಸಮಸ್ಯೆಗಳ ಬಗ್ಗೆ ಜಾಗರೂಕರಾಗಿರುವುದು ಒಳ್ಳೆಯದು. ಸಿಂಹರಾಶಿ ಭವಿಷ್ಯ 2025ರಲ್ಲಿ ಆರೋಗ್ಯ ಮತ್ತು ರೋಗಗಳ ಭವಿಷ್ಯ ಹೇಗಿದೆ ನೋಡೋಣ. 2025ರ ಉದ್ದಕ್ಕೂ ಆರೋಗ್ಯವು ಸ್ಥಿರವಾಗಿರುತ್ತದೆ. ಸಿಂಹರಾಶಿಯ ವ್ಯಕ್ತಿಗಳು ಚೈತನ್ಯ ಮತ್ತು ಶಕ್ತಿಯ ಮಟ್ಟದಲ್ಲಿ ಉತ್ತೇಜನೆಯನ್ನ ನಿರೀಕ್ಷಿಸಬಹುದು. ಅನುಕೂಲಕರ ಗ್ರಹಗಳ ಸ್ಥಾನಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ. ಆದಾಗ್ಯೂ ಪರಿಗಣಿಸಲು ಕೇವಲ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆಗಳಿವೆ. ಆಹಾರದ ಪರಿಗಣನೆಗಳು. ಮಸಾಲೆಯುಕ್ತ ಮತ್ತು ಭಾರವಾದ ಆಹಾರವನ್ನು ತಪ್ಪಿಸುವುದು ಬಹಳಷ್ಟು ಮುಖ್ಯ. ಇಂತಹ ಪದಾರ್ಥಗಳ ಸೇವನೆಯು ನಿಮಗೆ ಆಸಿಡಿಟಿಯನ್ನು ಉಂಟು ಮಾಡುತ್ತದೆ, ಜೀರ್ಣಕಾರಿ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರವನ್ನು ಕಾಪಾಡಿಕೊಳ್ಳುವುದು ಉತ್ತಮ. ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇದು ಸಹಕಾರಿಯಾಗಿದೆ. ಆಲ್ಕೋಹಾಲ್ ಮತ್ತು ವಸ್ತುವಿನ ನಿಯಂತ್ರಣ. ಆಲ್ಕೋಹಾಲ್ ಸೇವಿಸುವ ಅಥವಾ ಇತರ ಪದಾರ್ಥಗಳಲ್ಲಿ ಆಲ್ಕೋಹಾಲ್ ಉಳ್ಳವರಿಗೆ ಮಿತಿ ಇರುವುದು ಒಳ್ಳೆಯದು. ಅತಿಯಾದ ಸೇವನೆಯು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ನೈರ್ಮಲ್ಯದ ವಿಚಾರ. ವೈಯಕ್ತಿಕ ನೈರ್ಮಲ್ಯದ ಬಗ್ಗೆ ಬಲವಾದ ಒತ್ತು ನೀಡುವುದು ಪ್ರಯೋಜನಕಾರಿಯಾಗಿದೆ. ಸ್ವಚ್ಛ ಪರಿಸರವನ್ನು ಇಟ್ಟುಕೊಳ್ಳುವುದು ಮತ್ತು ಉತ್ತಮ ನೈರ್ಮಲ್ಯವನ್ನು ಅಭ್ಯಾಸ ಮಾಡುವುದು ಅನಾರೋಗ್ಯವನ್ನು ತಡೆಗಟ್ಟಲು ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಸಿಂಹರಾಶಿ ಭವಿಷ್ಯದವರಿಗೆ 2025ರಲ್ಲಿ ಜೀವನ ಮತ್ತು ಸಂತೋಷಕ್ಕಾಗಿ ಹೇಗಿದೆ ನೋಡೋಣ. ಸಂಬಂಧಗಳಿಗೆ ಫಲಪ್ರದ ವರ್ಷ ಎಂದು ಹೇಳಬಹುದು. ಸಿಂಹರಾಶಿಯವರು ಪ್ರೀತಿ ಮತ್ತು ಒಡನಾಟದಿಂದ ಸುತ್ತುವರೆದಿರುತ್ತಾರೆ. ರೊಮ್ಯಾಂಟಿಕ್ ಸಂಬಂಧಗಳು. ನೀವು ಒಬ್ಬಂಟಿಯಾಗಿದ್ದರೆ ಗಮನಾರ್ಹ ವ್ಯಕ್ತಿಯನ್ನ ಭೇಟಿಯಾಗುವ ಅಥವಾ ಹೊಸ ಪ್ರಣಯ ಸಂಬಂಧವನ್ನ ರೂಪಿಸುವ ಸಾಧ್ಯತೆ ಹೆಚ್ಚಾಗಿದೆ. ಸಂಬಂಧದಲ್ಲಿರುವವರಿಗೆ ಈ ವರ್ಷ ಆಳವಾದ ಭಾವನಾತ್ಮಕ ಸಂಪರ್ಕಗಳ ಮತ್ತು ತಿಳುವಳಿಕೆಯನ್ನ ತರಬಹುದು. ಸ್ನೇಹ ಮತ್ತು ಸಾಮಾಜಿಕ ವಲಯಗಳು. ನಿಮ್ಮ ಸಾಮಾಜಿಕ ವಲಯವು ವಿಸ್ತರಿಸಬಹುದು ಮತ್ತು ನೀವು ಸಂತೋಷ ಮತ್ತು ನೆರವೇರಿಕೆಯನ್ನ ತರುವ ಸ್ನೇಹವನ್ನ ರಚಿಸಬಹುದು. ಸ್ನೇಹಿತರ ಬೆಂಬಲವು ನಿಮ್ಮ ಭಾವನಾತ್ಮಕ ಯೋಗಕ್ಷೇಮವನ್ನು ಹೆಚ್ಚಿಸುತ್ತದೆ. ಕುಟುಂಬದ ಡೈನಾಮಿಕ್ಸ್. ಇನ್ನು ಕೌಟುಂಬಿಕ ಜೀವನದ ಬಗ್ಗೆ ನೋಡೋದಾದ್ರೆ ಹೆಚ್ಚಾಗಿ ಧನಾತ್ಮಕವಾಗಿದ್ದರೂ ಕೂಡ ಉದ್ವಿಗ್ನತೆ ಅಥವಾ ಭಿನ್ನಾಭಿಪ್ರಾಯದ ಕ್ಷಣಗಳು ತರಬಹುದು. ಉದ್ಭವಿಸುವ ಯಾವುದೇ ಸವಾಲುಗಳನ್ನು ನ್ಯಾವಿಗೇಟ್ ಮಾಡಲು ಮತ್ತು ಸಂವಹನ ಮತ್ತು ತಿಳುವಳಿಕೆ ಅಗತ್ಯವಾಗಿರುತ್ತದೆ. ಸಿಂಹರಾಶಿ ಭವಿಷ್ಯ 2025ಕ್ಕೆ ವೈವಾಹಿಕ ಜೀವನ ಮತ್ತು ಪ್ರೀತಿಗಾಗಿ ಹೇಗಿದೆ ನೋಡೋಣ. ಸಿಂಹರಾಶಿಯವರಿಗೆ ಮದುವೆ ಅಥವಾ ಈಗಾಗಲೇ ಮದುವೆಯಾದವರಿಗೆ 2025 ಗಮನಾರ್ಹ ಸಾಮರ್ಥ್ಯವನ್ನು ಹೊಂದಿದೆ. ಮದುವೆಯ ನಿರೀಕ್ಷೆಗಳು ಹೇಗಿದೆ ಅಂತ ನೋಡೋದಾದ್ರೆ, ನೀವು ಮದುವೆಯನ್ನ ಪರಿಗಣಿಸುತ್ತಿದ್ದರೆ ಈ ವರ್ಷ ಗಂಟು ಕಟ್ಟಲು ಅವಕಾಶಗಳನ್ನು ಒದಗಿಸಬಹುದು. ಗ್ರಹಗಳ ಸ್ಥಾನಗಳನ್ನು ವ್ಯವಸ್ಥಿತ ಮತ್ತು ಪ್ರೇಮ ವಿವಾಹಗಳಿಗೆ ಅನುಕೂಲಕರವಾಗಿದೆ. ವೈವಾಹಿಕ ಸೌಹಾರ್ದತೆ. ಹಿಂದಿನ ವರ್ಷಗಳಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಸವಾಲುಗಳನ್ನು ಎದುರಿಸಿದ್ದರೆ ಈ ವರ್ಷ ಪರಿಹಾರವನ್ನು ಕಂಡುಕೊಳ್ಳಬಹುದು ಮತ್ತು ಹೊಸ ಸಂಪರ್ಕದ ಅರ್ಥವನ್ನು ತರಬಹುದು. ಮುಕ್ತವಾಗಿ ಸಂವಹನ ಮಾಡುವ ಪ್ರಯತ್ನಗಳು ತಿಳುವಳಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ನಿಮ್ಮ ಬುದ್ಧಿಯನ್ನ ಬಲಪಡಿಸುತ್ತದೆ. ಸಿಂಹರಾಶಿ ಭವಿಷ್ಯ 2025ರಲ್ಲಿ ಶಿಕ್ಷಣಕ್ಕಾಗಿ ಹೇಗಿದೆ ತಿಳಿಯೋಣ. ವಿದ್ಯಾರ್ಥಿಗಳಿಗೆ 2025 ಕಠಿಣ ಪರಿಶ್ರಮ ಮತ್ತು ಸಾಧನೆಯ ವರ್ಷವಾಗಿರುತ್ತದೆ. ಶೈಕ್ಷಣಿಕ ಯಶಸ್ಸು ಎಷ್ಟರ ಮಟ್ಟಿಗಿದೆ ಅಂತ ನೋಡೋದಾದ್ರೆ ಆತ್ಮವಿಶ್ವಾಸವು ಕೆಲವೊಮ್ಮೆ
ಕ್ಷೀಣಿಸಬಹುದಾದರೂ ಪರಿಶ್ರಮ ಮತ್ತು ಶ್ರದ್ಧೆಯು ಪರೀಕ್ಷೆಗಳು ಮತ್ತು ಶೈಕ್ಷಣಿಕ ಅನ್ವೇಷಣೆಗಳಲ್ಲಿ ಯಶಸ್ಸಿಗೆ ಕಾರಣವಾಗುತ್ತದೆ. ಅಧ್ಯಯನಗಳ ಮೇಲೆ ಕೇಂದ್ರೀಕರಿಸಿ ನಿಮ್ಮ ಅಧ್ಯಯನದ ಮೇಲೆ ಗಮನವನ್ನು ಕಾಪಾಡಿಕೊಳ್ಳುವುದು ಅಗತ್ಯವಾಗಿರುತ್ತದೆ. ಗುಂಪು ಅಧ್ಯಯನದಲ್ಲಿ ಭಾಗವಹಿಸುವುದು ಅಥವಾ ಗೆಳೆಯರಿಂದ ಸಹಾಯ ಪಡೆಯುವುದು ಕಲಿಕೆಯನ್ನು ಹೆಚ್ಚಿಸುತ್ತದೆ. ಸಿಂಹರಾಶಿ ಭವಿಷ್ಯ 2025 ವಿಧಿ ಮತ್ತು ಧರ್ಮದ ಭವಿಷ್ಯ. ಸಿಂಹರಾಶಿಯವರಿಗೆ ಆಧ್ಯಾತ್ಮಿಕ ಪ್ರಯಾಣವು 2025ರಲ್ಲಿ ಏರಿಳಿತಗಳನ್ನು ಕಾಣಬಹುದು. ಧಾರ್ಮಿಕ ಒಲವುಗಳು ಹೇಗಿವೆ ಅಂತ ನೋಡೋದಾದ್ರೆ, ನಿಮ್ಮ ಆಧ್ಯಾತ್ಮಿಕ ನಂಬಿಕೆಗಳಲ್ಲಿ ಅನುಮಾನ ಅಥವಾ ಹಿಂಜರಿಕೆಯ ಕ್ಷಣಗಳು ಇರಬಹುದು. ಸಮುದಾಯ ಸೇವೆ ಅಥವಾ ದಯೆಯ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ನಂಬಿಕೆಯನ್ನು ಪುನಶ್ಚೇತನಗೊಳಿಸಲು ಸಹಾಯ ಮಾಡುತ್ತದೆ. ಆಧ್ಯಾತ್ಮಿಕ ಅಭ್ಯಾಸಗಳು, ಪ್ರಾರ್ಥನೆ ಅಥವಾ ಧ್ಯಾನದಂತಹ ದೈನಂದಿನ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಸಂಯೋಜಿಸುವ ನಿಮ್ಮ ಆಧ್ಯಾತ್ಮಿಕ ಸಂಪರ್ಕವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ. ಉದ್ಯೋಗ ಮತ್ತು ವ್ಯಾಪಾರಕ್ಕಾಗಿ ಸಿಂಹರಾಶಿ ಭವಿಷ್ಯ 2025. ವೃತ್ತಿ ಜೀವನದ ಮುಂಭಾಗವು 2025ರಲ್ಲಿ ಭರವಸೆಯನ್ನು ನೀಡುತ್ತದೆ. ಕೆಲಸದ ಸ್ಥಳದಲ್ಲಿ ಪ್ರಗತಿ ಮತ್ತು ಗುರುತಿಸುವಿಕೆಗೆ ಅವಕಾಶಗಳು ಸಾಧ್ಯತೆ ಇದೆ. ಪ್ರಚಾರಗಳು ಮತ್ತು ಮನ್ನಣೆಗಳು, ಗುರುವಿನ ಪ್ರಭಾವದಿಂದ ಬಡ್ತಿಗಳು ಮತ್ತು ಏರಿಕೆಗಳು ಬಲವಾದ ಸಾಧ್ಯತೆ ಇದೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ನಿಮ್ಮ ಮೇಲಧಿಕಾರಿಗಳು ಗುರುತಿಸುತ್ತಾರೆ. ಇನ್ನು ನೀವು ಉದ್ಯೋಗವನ್ನು ಹುಡುಕುತ್ತಾ ಇದ್ದರೆ, ಉದ್ಯೋಗಾವಕಾಶಗಳನ್ನು ಹುಡುಕುತ್ತಿರುವವರಿಗೆ ಈ ವರ್ಷ ಅನುಕೂಲಕರವಾಗಿದೆ. ನೀವು ಪ್ರತಿಷ್ಠಿತ ಕಂಪನಿಗಳಿಂದ ಕೊಡುಗೆಗಳನ್ನು ಸ್ವೀಕರಿಸಬಹುದು. ವಿಶೇಷವಾಗಿ ಸರ್ಕಾರಿ ಅಥವಾ ಖಾಸಗಿ ವಲಯಗಳಲ್ಲಿ ವ್ಯಾಪಾರ ವ್ಯವಹಾರಗಳು ಹೇಗಿದೆ ಅಂತ ನೋಡೋದಾದರೆ, ನೀವು ವ್ಯಾಪಾರವನ್ನು ಹೊಂದಿದ್ದರೆ ವರ್ಷವು ಬೆಳವಣಿಗೆ ಮತ್ತು ವಿಸ್ತರಣೆಯಿಂದ ಗುರುತಿಸಲ್ಪಡುತ್ತದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ, ರಿಯಲ್ ಎಸ್ಟೇಟ್ ಮತ್ತು ಐಷಾರಾಮಿ ಸರಕುಗಳಂತಹ ಕ್ಷೇತ್ರಗಳು ಗಮನಾರ್ಹ ಲಾಭವನ್ನು ತಂದುಕೊಡುತ್ತದೆ. ಸಿಂಹರಾಶಿ ಭವಿಷ್ಯ 2025ರಲ್ಲಿ ಲಾಭ ಮತ್ತು ಹೂಡಿಕೆಗಾಗಿ ಹೇಗಿದೆ? ಆರ್ಥಿಕ ಅಂಶವು ಎಚ್ಚರಿಕೆಯಿಂದ ಯೋಜನೆ ಮತ್ತು ನಿರ್ವಹಣೆಯ ಅಗತ್ಯವಿದೆ. ಹಠಾತ್ ಹೂಡಿಕೆಗಳನ್ನು ಮಾಡಲು ಈ ವರ್ಷ ಉತ್ತಮವಾಗಿಲ್ಲದಿರಬಹುದು. ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆಯನ್ನು ಸೂಚಿಸಲಾಗಿದೆ ಮತ್ತು ಚಿಂತನಾಶೀಲ ನಿರ್ಧಾರ ತೆಗೆದುಕೊಳ್ಳುವುದು ಅಗತ್ಯವಾಗಿದೆ. ಆದಾಯದ ಮೂಲಗಳು, ಇನ್ನು ಬಹು ಆದಾಯದ ಸ್ಕೀಮ್ಗಳನ್ನು ಹೊಂದಿರುವುದು ಪ್ರಯೋಜನಕಾರಿಯಾಗಿದೆ. ಆದಾಯದ ಒಂದೇ ಮೂಲವನ್ನು ಅವಲಂಬಿಸಿರುವುದು ಆರ್ಥಿಕ ಒತ್ತಡಕ್ಕೆ ಕಾರಣವಾಗಬಹುದು. ಖರ್ಚು ಮಾಡುವ ಅಭ್ಯಾಸಗಳನ್ನು ವೆಚ್ಚಗಳು ಹೆಚ್ಚಾಗುವುದನ್ನು ನೀವು ಹುಡುಕಿಕೊಳ್ಳಬಹುದು. ಆದ್ದರಿಂದ ಹಣಕಾಸಿನ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಬಜೆಟ್ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಅವಶ್ಯಕ. ಸಿಂಹರಾಶಿ ಭವಿಷ್ಯ 2025 ಜ್ಯೋತಿಷ್ಯ ಪರಿಹಾರಗಳು ಹೇಗಿವೆ ನೋಡೋಣ. ಮಂಗಳವಾರ ಉಪವಾಸ. ಮಂಗಳವಾರದಂದು ಉಪವಾಸವನ್ನು ಆಚರಿಸೋದ್ರಿಂದ ನಿಮ್ಮ ಅದೃಷ್ಟವನ್ನು ಸುಧಾರಿಸಬಹುದು ಮತ್ತು ನಿಮ್ಮ ಹಾದಿಯಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕಬಹುದು. ಹನುಮಾನ್ ಚಾಲಿಸ ಪಠಣ. ಹನುಮಾನ್ ಚಾಲಿಸ ಮತ್ತು ಇತರ ಆಧ್ಯಾತ್ಮಿಕ ಪಠ್ಯಗಳ ದೈನಂದಿನ ಪಠಣವು ಸಕಾರಾತ್ಮಕತೆ ಮತ್ತು ದೈವಿಕ ಆಶೀರ್ವಾದವನ್ನು ಬೆಳೆಸುತ್ತದೆ. ಚಾರಿಟಿ. ಅಗತ್ಯವಿರುವವರಿಗೆ ಸಹಾಯ ಮಾಡುವುದು, ವಿಶೇಷವಾಗಿ ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಗಳಿರುವ ವ್ಯಕ್ತಿಗಳು ಸದ್ಭಾವನೆಯನ್ನು ತರಬಹುದು ಮತ್ತು ನಿಮ್ಮ ಅದೃಷ್ಟವನ್ನು ಸುಧಾರಿಸಬಹುದು. ಇದೇ ತರಹದ ಮಾಹಿತಿಯುಕ್ತ ವಿಡಿಯೋಗಳನ್ನು ವೀಕ್ಷಿಸಲು ವಿವೇಕ ವಾರ್ತೆಯನ್ನು ಸಬ್ಸ್ಕ್ರೈಬ್ ಮಾಡಿ.